ಮಧುಗಿರಿ ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ವತಿಯಿಂದ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಜಿಹಾದಿ ಶಕ್ತಿಗಳ ಷಡ್ಯಂತರದ ವಿರುದ್ಧ ಹಾಗೂ ಹಿಂದೂ ಧರ್ಮದಲ್ಲಿ ಒಡಕು ಮೂಡಿಸುವ ವ್ಯಕ್ತಿಗಳ ವಿರುದ್ಧ ನಡೆಸಿದಂತಹ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕೆಎನ್ ರಾಜಣ್ಣ, ಪ್ರತಿಯೊಬ್ಬ ಭಕ್ತರು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆ ಬಗ್ಗೆ ಅಪಪ್ರಚಾರ ಮಾಡುವುದನ್ನು ಖಂಡಿಸಬೇಕಾಗಿದೆ. ಧರ್ಮಸ್ಥಳಕ್ಕೆ 800 ವರ್ಷಗಳ ಇತಿಹಾಸವಿದ್ದು ಧರ್ಮಸ್ಥಳದ ಬಗೆಗಿನ ನಂಬಿಕೆ ಹಾಗೂ ತಿರುಚುವಿಕೆ ಮತ್ತು ಧಕ್ಕೆ ತರುವ ಕೆಲಸವನ್ನು ಮಾಡುವುದನ್ನು ಖಂಡಿಸಲಾಗುವುದು. ಈ ಹಿನ್ನೆಲೆ ಸರ್ಕಾರ ಮಧ್ಯ ಪ್ರವೇಶಿಸಿ ಅಪಪ್ರಚಾರ ಮಾಡಿದ ಯೂಟ್ಯೂಬರ್ಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ಬಂಧಿಸಲಾಗಿದೆ. ಇದರಿಂದ ಧರ್ಮಸ್ಥಳದ ಬಗೆಗಿನ ವಿಶ್ವಾಸ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಸತ್ಯಕ್ಕೆ ಜಯ ದೊರಕುತ್ತೆ, ಧರ್ಮಕ್ಕೆ ಆಯಸ್ಸು ಜಾಸ್ತಿ. ಧರ್ಮಸ್ಥಳದ ಪವಿತ್ರತೆ ಉಳಿಸಿಕೊಂಡು ಹೋಗಬೇಕಾಗಿದೆ. ಧರ್ಮಸ್ಥಳದ ಸದ್ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ಬಗ್ಗೆ ನಡೆಸುವ ಅಪಪ್ರಚಾರಕ್ಕೆ ಕಿವಿಗೊಡಬಾರದು ಅಂತ ತಿಳಿಸಿದರು. ನಮೋ ತ್ರೈಬುದ್ಧೋ ಶ್ರೀವ್ಯಾಸಾದಿಲಕ್ಷ್ಮಿಯಾಗಿ ನಮೋ ನಮಃ. ಇಂದಿನ ಭಾರತಖಂಡದಲ್ಲಿ ಭಾವೈಕ್ಯತೆಯ ಬಂಧುಗಳಾಗಿರ್ತಕ್ಕಂಥ ಹಿಂದೂ ಸಮಾಜದ ಪ್ರತಿಯೊಬ್ಬ ಸನಾತನ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿ ಸಹ ಧರ್ಮದ ಶ್ರೇಷ್ಠವಾಗಿ ಹೋರಾಟವನ್ನು ಮಾಡಬೇಕಾದ್ರೆ ನಮ್ಮ ಆರ್ಥಿಕತೆ. ಕಾರಣ ಯಾವುದೇ ಊರಲ್ಲಾಗಿರ್ಬೋದು, ಇವತ್ತು ಧರ್ಮಸ್ಥಳದಲ್ಲಿ ಪ್ರಾರಂಭವಾಗಿದೆ. ಧರ್ಮಸ್ಥಳದಲ್ಲಿ ಬಿಟ್ಟರೆ ಪಕ್ಕದಲ್ಲಿ ಶುರುವಾಗುತ್ತೆ, ಅಲ್ಲಿ ಬಿಟ್ಟರೆ ಇನ್ನೂ ಕೆಳಗಡೆ ಶುರುವಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಧರ್ಮಸ್ಥಳಗಳನ್ನು ಅನೇಕ ಕುಂದುಕೊರತೆಗಳನ್ನು ಎದುರಿಸಬೇಕಾದ ಸಮಯ ಬರ್ತದೆ. ಆದ್ದರಿಂದ ಹಿಂದೂ ಧರ್ಮದ ಸನಾತನ ಧರ್ಮದ ಸಮಾಜದ ಎಲ್ಲ ಬಂಧುಗಳು ಸಹ ಧರ್ಮ ಜಾಗೃತಿಯ ಒಂದು ಅಭಿಯಾನವನ್ನು ಇಟ್ಕೊಳ್ಬೇಕಾಗ್ತದೆ. ಧರ್ಮ ಜಾಗೃತಿ ಎಂದಾಗ ಎಲ್ಲೇ ನಮ್ಮ ಹಿಂದೂ ಧರ್ಮದ ಒಂದು ದೇವರಿಗೆ, ಹಿಂದೂ ಧರ್ಮದ ಸ್ವಾಮೀಜಿಗಳಿಗೆ, ಹಿಂದೂ ಧರ್ಮದ ಯಾವುದೇ ಒಂದು ದೇವರುಗಳಿಗೆ ಅನ್ಯಾಯ ಧರ್ಮಗಳ ಅವಹೇಳನ ಮಾಡಬೇಕಂತ ಯಾರೇ ಆಗಿದ್ದು ಸರಿ, ಸರ್ಕಾರಗಳಿಗೆ ಸರಿಯಾದಂಥ ಇನ್ನು ಪ್ರತಿಭಟನೆಯಲ್ಲಿ ಧರ್ಮಸ್ಥಳದ ಭಕ್ತಾದಿಗಳು, ಪ್ರಜ್ಞಾವಂತ ನಾಗರಿಕರು, ರಾಜಕೀಯ ನಾಯಕರು, ಕರುನಾಡ ವಿಜಯ ಸೇನೆಯ ತಿಮ್ಮರಾಜು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ದೇವಾಲಯವು ಹಿಂದೂ ಧರ್ಮದ ಪವಿತ್ರ ಶ್ರದ್ಧಾ ಕೇಂದ್ರವಾಗಿರುತ್ತದೆ. ಅಲ್ಲದೆ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಕಾಣುವ ಪುಣ್ಯ ಕ್ಷೇತ್ರವಾಗಿರುತ್ತದೆ. ಧರ್ಮಾಧಿಕಾರಿಗಳ ಆಶಯದಂತೆ ಚತುರ್ವಿಧ ದಾನಗಳು ದಿನನಿತ್ಯ ನಡೆಯುತ್ತವೆ. ಲಕ್ಷಾಂತರ ಭಕ್ತರು ಇದರಿಂದ ಪುನೀತರಾಗಿರುತ್ತಾರೆ. ಅಲ್ಲದೆ ನಿಯಮಿತವಾಗಿ ಕ್ಷೇತ್ರದಲ್ಲಿ ಶ್ರಾವಣ ಮಾಸ, ಲಕ್ಷ ದೀಪೋತ್ಸವ ಹಾಗೂ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಭವ್ಯ ಉತ್ಸವಗಳು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅನಾಧಿಕಾರದಿಂದಲೂ ನೆರವೇರುತ್ತಾ ಬಂದಿರುತ್ತವೆ. ಇಂತಹ ಪುಣ್ಯ ಕ್ಷೇತ್ರದ ಬಗ್ಗೆ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ಮರೆಡ್ಡಿ, ಜಯಂತ್ ಟಿ ಹಾಗೂ ಯೂಟ್ಯೂಬರ್ ಸಮೀರ್ ಎಂಡಿ ಇವರುಗಳು ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ನಡೆದಾಡುವ ದೇವರು ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇವರಿಗೆ ಕಳಂಕ ತರುವಂತಹ ಅಂಶಗಳನ್ನೊಳಗೊಂಡ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಟ್ಟಿರುತ್ತಾರೆ. ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವನ್ನೇ ಗುರಿಯಾಗಿಸಿಕೊಂಡು ನಿರಂತರವಾಗಿ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದರಿಂದ ನಮ್ಮ ಧಾರ್ಮಿಕ ಭಾವನೆ, ನಂಬಿಕೆಗಳಿಗೆ ನಿರಂತರವಾಗಿ ಧಕ್ಕೆಯುಂಟಾಗುತ್ತಿದೆ. ಮತ್ತು ಮೇಲೆ ಹೇಳಿದ ಎಲ್ಲ ವ್ಯಕ್ತಿಗಳು ಮಾಡುತ್ತಿರುವ ಆರೋಪಗಳು ಸುಳ್ಳು ಹಾಗೂ ನಿರಾಧಾರ ಎಂದು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದು ಅಲ್ಲದೆ ಅವರ ಸುಳ್ಳು ಆರೋಪಗಳಿಂದ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಭಕ್ತರುಗಳಾದ ನಮಗೆ ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡಲು ಆಗುತ್ತಿಲ್ಲ. ನಮಗೆ ತುಂಬಾ ಅಪಮಾನ ಹಾಗೂ ಸಹಿಸಲು ಆಗದೇ ಇರುವಂತಹ ಬೆಳವಣಿಗೆಯಾಗಿರುತ್ತದೆ. ಸಾಮಾಜಿಕ ಮಾಧ್ಯಮದಲ್ಲಿ ಆಧಾರರಹಿತ ಸುಳ್ಳು ಸುದ್ದಿ ಹಬ್ಬಿಸಿ ಧರ್ಮ ನಿಂದನೆ ಮಾಡಿ ಧರ್ಮಗಳ ನಡುವೆ ಕಂದಕವನ್ನು ಸೃಷ್ಟಿಸುತ್ತಿದ್ದಾರೆ. ಇದರಿಂದ ಭವಿಷ್ಯದಲ್ಲಿ ಶಾಂತಿ ಭಂಗ ಉಂಟಾಗಿ ಅರಾಜಕತೆ ಭುಗಿಲೇಳಬಹುದು. ಅನಾಮಿಕ ವ್ಯಕ್ತಿಯು ನೀಡಿದ ದೂರಿನ ಆಧಾರದಲ್ಲಿ ಕರ್ನಾಟಕದ ಘನ ಸರ್ಕಾರವು ವಿಶೇಷ ತನಿಖಾ ತಂಡವನ್ನು ರಚಿಸಿ ಅದರ ಮೂಲಕ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿರುವುದನ್ನು ಶ್ರೀ ಕ್ಷೇತ್ರ ನ್ಯೂಸ್ ನಿಮಗಾಗಿ, ನಿಮ್ಮ ಸೇವೆಗಾಗಿ.